ಹೈಕಮಾಂಡ್ ಬಲಾವ್ ನಾಳೆ ದೆಹಲಿಗೆ ಸಿಎಂ ಸಿದ್ದು ಕುತೂಹಲ ಕೆರಳಿಸಿದೆ. ಸಿಎಂ ಭೇಟಿ, ಹೈಕಮಾಂಡ್ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ದೆಹಲಿಗೆ ಹೊರಟಿದ್ದಾರೆ. ನಾಳೆ 11 ಗಂಟೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಕಷ್ಟು ವಿಚಾರಗಳ ಕುರಿತು ಸಿಎಂ ಮಾತುಕತೆಯನ್ನ ನಡೆಸ್ತಾರೆ. ಸೊ ಭಾರಿ ಕುತೂಹಲ ಅಂತೂ ಇದೆ. ಸಿಎಂ ಸಿದ್ದು ದೆಹಲಿ ಭೇಟಿ, ಹೈಕಮಾಂಡ್ ಬುಲಾವ್ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ. ಬುಲಾವ್ ಬಂದ ಹಿನ್ನೆಲೆ ತೆರಳುತ್ತಾ ಇರುವುದು ಕುತೂಹಲ ಕೆರಳಿಸಿದೆ. ಸಿಎಂ ಭೇಟಿ, ನಾವೆಲ್ಲ ವಿಚಾರಗಳು ಚರ್ಚೆಯಾಗಬಹುದು ಅಂತ ಹೇಳಿ. ಸೊ ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳಿಗೆ ಏನಾಗ್ತಾ ಇದೆ, ಹನಿ ಟ್ರ್ಯಾಪ್ ವಿಚಾರ ಆಗಿರಬಹುದು, ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದ್ ನೋಡಬೇಕು ಏನೆಲ್ಲ ಚರ್ಚೆ ಆಗುತ್ತೆ, ಏನು ಎತ್ತ ಅಂತ ಹೇಳಿ. ಸೊ ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆಯ ವಿಚಾರ, ಅದರ ಜೊತೆಗೆ ಹಲವು ರಾಜಕೀಯ ಬೆಳವಣಿಗೆಗಳ ಕುರಿತು ನಾಳೆ ಭೇಟಿಯಾಗಲಿರುವ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಜೊತೆಗೆ ಕರ್ನಾಟಕ ಭವನ ಉದ್ಘಾಟನೆಯಲ್ಲಿ ಕೂಡ ಪಾಲ್ಗೊಳ್ತಾರೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಇದೆ? ನಾಳೆ ದೆಹಲಿಯ ಪ್ರವಾಸವನ್ನ ಕೈಗೊಳ್ಳಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಪ್ರಮುಖವಾಗಿ ಕರ್ನಾಟಕದ ಭವನ ಉದ್ಘಾಟನೆ ಕಾರ್ಯಕ್ರಮವು ಕೂಡ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಸಂಜೆ ಇದೆ. ಆದರೆ ಈ ನಡುವೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷದ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಬರುವಂತೆ ಬುಲಾವನ್ನ ನೀಡಿದ್ರು. ಅದರಂತೆ ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿರ್ತಕ್ಕಂಥದ್ದು. ಈ ಬಗ್ಗೆ ಚರ್ಚೆ ನಡೆಸುವಂತ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಇದು ಕರ್ನಾಟಕ ಭವನ ಉದ್ಘಾಟನೆ ಅನ್ನುವಂಥದ್ದು ನೆಪ ಅಷ್ಟೇ, ಆದ್ರೆ ಒಂದಿಷ್ಟು ಹಲವು ವಿಚಾರಗಳನ್ನ ಪಕ್ಷದ ಆಂತರಿಕ ವಲಯದಲ್ಲಾಗಿರ್ತಕ್ಕಂಥ ಚರ್ಚೆಗಳನ್ನ ಮತ್ತೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಸರ್ಜರಿ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟಿಗೆ ಕೂಡ ಚರ್ಚೆಯಲ್ಲಿರ್ತಕ್ಕಂಥದ್ದು. ಹಲವು ತಿಂಗಳಿಂದಲೂ ಕೂಡ ಈ ಬಗ್ಗೆ ಹಲವು ಹಿರಿಯ ಶಾಸಕರು ಕೂಡ ಒಂದಿಷ್ಟು ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಸಚಿವ ಸಂಪುಟದಲ್ಲಿ ನಮಗೂ ಕೂಡ ಸ್ಥಾನ ಸಿಗಬೇಕು ಅನ್ನುವಂಥದ್ದು, ಮತ್ತೆ ಕೆಲವೊಂದಿಷ್ಟು ಸಚಿವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಸಾಕಷ್ಟು ಒಂದ್ ಕಡೆ ಒತ್ತಾಯಗಳಿದಾವೆ. ಈ ನಡುವೆ ಎಲ್ಲವನ್ನು ಕೂಡ ಸರಿದೂಗಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡ್ತಾನೆ ಬಂದಿದ್ದಾರೆ. ಒಂದಿಷ್ಟು ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು. ಆದ್ರೆ ಇದೀಗ ಯುಗಾದಿ ಹಬ್ಬ ಮುಗಿತು, ಯುಗಾದಿ ಹಬ್ಬದ ಬಳಿಕಾದ್ರೂ ಒಂದು ಗುಡ್ ನ್ಯೂಸ್ ಕೊಡಬೇಕು ಅನ್ನುವಂಥದ್ದು ಹಲವು ನಾಯಕರ ಒತ್ತಾಯ ಇದೆ. ಹೈಕಮಾಂಡ್ ನಾಯಕರ ಒಲವು ಕೂಡ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಎಲ್ಲ ಒಂದ್ ಕಡೆ 30 ತಿಂಗಳು ಕಳೆದ ಮೇಲೆ ನಾವು ಈ ಒಂದು ಸಚಿವ ಸಂಪುಟ ವಿಸ್ತರಣೆನೋ ಸರ್ಜರಿನೋ ಈ ತರ ಮಾಡೋಣ ಅನ್ನುವಂತ ನಿರ್ಧಾರದಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಕೆಲವಷ್ಟು ಹಿರಿಯ ಶಾಸಕರನ್ನ ಸಂಪುಟದಲ್ಲಿ ತೆಗೆದುಕೊಳ್ಬೇಕು, ಕೆಲವಷ್ಟು ಸಚಿವರನ್ನ ಕೈ ಬಿಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯವರು ಮಾತ್ರ ಈ ಬಗ್ಗೆ ಸಚಿವ ಸಂಪುಟ ಸರ್ಜರಿ ಅಂದಾಗ್ಲೇ ಅವರು ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಮೌನವನ್ನು ವಹಿಸ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಈಗ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಮಗ್ರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಲಿದ್ದಾರೆ. ಹಾಗಾಗಿ ಪಕ್ಷದಲ್ಲೂ ಕೂಡ ಕೆಲವಷ್ಟು ಬದಲಾವಣೆಗಳು ಮಾಡಬೇಕು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದೀರ್ಘವಾಗಿರ್ತಕ್ಕಂಥ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಒಂದಿಷ್ಟು ನಿರ್ಧಾರವನ್ನ ಕೈಗೊಂಡು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗುಡ್ ನ್ಯೂಸ್ ಕೊಡ್ತಾರೋ ಅಥವಾ ಇನ್ನೂ ಕೂಡ ಮುಂದಕ್ಕೆ ಹಾಕುವಂತ ಪ್ರಯತ್ನ ಮಾಡ್ತಾರೋ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಪವಿತ್ರ. ಬಸವರಾಜ್, ಇನ್ನೊಂದು ಕಡೆ ಈ ಸಂಪುಟ ರಚನೆ ಅಥವಾ ಪುನರ್ರಚನೆ ವಿಚಾರ ಅಂತ ಬಂದಾಗ ಎಲ್ಲೋ ಡಿಸಿಎಂ ಅದಕ್ಕೆ ಸಾಕಷ್ಟು ಒಲವು ತೋರಿಸ್ತಾ ಇದ್ದಾರೆ. ಒಂದಷ್ಟು 4 ರಿಂದ 5 ಸ್ಥಾನನಾದ್ರೂ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಅದನ್ನ ತಳ್ತಾ ಇದ್ದಾರೆ, ಅಥವಾ ಅವ್ರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ರೂ ಇಲ್ಲಿ ತೆಗಿಬೇಕಾದ್ರೆ ತಮ್ಮ ಆಪ್ತರನ್ನೇ ಬದಲಾಯಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಇದೆಯಾ? ಸೊ ಈ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ವಿಚಾರವಾಗಿ ಸಿಎಂ ಏನ್ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಏನಿದೆ ಅವ್ರ ತಲೆಯಲ್ಲಿ ಅಂತ?
ಪವಿತ್ರ, ಒಂದ್ ಕಡೆ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಕೆಲವಷ್ಟು ಶಾಸಕರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು DCM DK ಶಿವಕುಮಾರ್ ಕೂಡ ಹಲವು ರೀತಿಯ ಒತ್ತಾಯ ಕೂಡ ಇರತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಹಲವಾರು ರೀತಿ ಚರ್ಚೆ ಕೂಡ ನಡೆಸಿದ್ದಾರೆ. ಆದರೆ ಒಂದ್ ಕಡೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಪಟ್ಟಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಲ್ಲಿಸಿದ್ದಾರೆ. ಯಾವ್ಯಾವ ಸಚಿವರು ಯಾವ ರೀತಿಯಾಗಿ ತಮ್ಮ ಇಲಾಖೆಗಳನ್ನು ನಿಭಾಯಿಸಿದ್ದಾರೆ, ಅವರ ಕಾರ್ಯಚಟುವಟಿಕೆ ಏನಿದೆ ಅನ್ನುವಂಥ ರಿಪೋರ್ಟ್ ಕಾರ್ಡನ್ನು ಕೂಡ ಹೈಕಮಾಂಡ್ ನಾಯಕರ ಬಳಿ ಸಲ್ಲಿಸಿದ್ದಾರೆ. ಅಂದರೆ ಒಂದಿಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಪಟ್ಟಿಯನ್ನು ಕಳಿಸಿರ್ತಕ್ಕಂಥದ್ದು. ಉದ್ದೇಶ ಇಷ್ಟೇ, ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಆದರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರ ಒಂದಿಷ್ಟು ನಿರ್ಧಾರ ಏನಂತಂದ್ರೆ 30 ತಿಂಗಳು ಕಳೆದ ಬಳಿಕ, ಅಂದ್ರೆ ಒಂದಿಷ್ಟು ಈಗ ಏನು ಯಾವುದೇ ರೀತಿ ಅವಸರ ಇಲ್ಲ ಅಥವಾ ಯಾವುದೇ ರೀತಿ ಸಮಸ್ಯೆ ಕೂಡ ಸರ್ಕಾರಕ್ಕೆ ಇಲ್ಲ, ಹಾಗಾಗಿ ಎಲ್ಲರನ್ನು ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ, 30 ತಿಂಗಳಾದ ಬಳಿಕ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡೋಣ ಅನ್ನುವಂಥ ನಿರ್ಧಾರದಲ್ಲಿ CM ಸಿದ್ದರಾಮಯ್ಯವರು ಇರುವಂಥದ್ದು. ಆದರೆ ಇತ್ತ ಹೈಕಮಾಂಡ್ ನಾಯಕರು ಕೂಡ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಅದಕ್ಕೆ DCM DK ಶಿವಕುಮಾರ್ ಅವರು ಕೂಡ ಸಾಥ್ ಕೊಡಲಿದ್ದಾರೆ. ಆದರೆ ಎಲ್ಲೊಂದು ಕಡೆ CM ಸಿದ್ದರಾಮಯ್ಯವರು ಮಾತ್ರ 30 ತಿಂಗಳು ಕಳೆದ ಬಳಿಕ ನಾವು ಮಾಡೋಣ, ಈಗ ಸರ್ಕಾರ ಬಂದು 2 ವರ್ಷ ಆಯಿತು, ಇನ್ನೊಂದು 6 ತಿಂಗಳ ಕಾಲ ಹೋಗ್ಲಿ ಅನ್ನುವಂತಹ ನಿರ್ಧಾರವನ್ನು ಕೂಡ CM ಸಿದ್ದರಾಮಯ್ಯವರು ಈ ಮುಂಚೆ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿರ್ಧಾರವನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ಹೈಕಮಾಂಡ್ ನಾಯಕರು ದೆಹಲಿಗೆ ಬನ್ನಿ ಎಲ್ಲವನ್ನು ಕೂಡ ಕೂತ್ ಮಾತಾಡೋಣ ಅಥವಾ ಒಂದಿಷ್ಟು ಹಲವು ನಾಯಕರಿಂದ ಒತ್ತಡ ಕೂಡ ಇರತಕ್ಕಂಥದ್ದು, ಹಾಗಾಗಿ ಈಗ ಸರ್ಜರಿ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಹೇಳಿದ್ದಾರೆ. ಹಾಗಾಗಿ CM ಸಿದ್ದರಾಮಯ್ಯವ್ರನ್ನ ಮನವೊಲಿಸಿ ಹೈಕಮಾಂಡ್ ನಾಯಕರು ಈ ಒಂದು ಸಚಿವ ಸಂಪುಟ ಸರ್ಜರಿ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರಾ ಅಥವಾ CM ಸಿದ್ದರಾಮಯ್ಯವ್ರು ಹೇಳಿದಂತೆ ಇನ್ನಷ್ಟು ತಿಂಗಳ ಕಾಲ ಕಾಯ್ತಾರ ಅನ್ನುವಂಥದ್ದು ಒಂದಿಷ್ಟು ಕಾದು ನೋಡಬೇಕಾಗಿದೆ. ಆದರೆ ಒಂದಿಷ್ಟು CM ಸಿದ್ದರಾಮಯ್ಯ KPCC ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ನಾಯಕರ ಒತ್ತಾಯ ಕೂಡ ಇರತಕ್ಕಂಥದ್ದು. ಅವರ CM ಸಿದ್ದರಾಮಯ್ಯ ಆಪ್ತ ಗುಣದಲ್ಲಿ ಇರ್ತಕ್ಕಂಥ ಸಚಿವರು ಕೂಡ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಕೂಡ ಇವತ್ತು ಹೈಕಮಾಂಡ್ ನಾಯಕರು ಏನಾದರೂ ಈ ಸಚಿವ ಸಂಪುಟ ಸರ್ಜರಿ ವಿಚಾರಣೆ ಏನಾದರೂ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಇಡಲಿದ್ದಾರೆ. ಪವಿತ್ರ, ಬಸವರಾಜ್, ಇನ್ನೊಂದು ಕಡೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯ ಈ ಹನಿ ಟ್ರ್ಯಾಪ್ ವಿಚಾರ ನಿಜಕ್ಕೂ ಸಾಕಷ್ಟು ಮುಜುಗರಕ್ಕೀಡಾಗಿದ್ದು ಹೈಕಮಾಂಡ್ ಏನ್ ಹೇಳ್ಬೇಕಂತಾನೆ ಖರ್ಗೆ ಅವರಂತೂ ಅದರಲ್ಲಿ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಹಿಂದೆ ಅವ್ರು ಎಷ್ಟು ರಗಡ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ನಾಯಕರಿಗೆ. ಬಟ್ ಈಗೆಲ್ಲ ಅವರು ಈ ಒಂದು ಮುಜುಗರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ನ ಮಹಾನಾಯಕ ಅನ್ನುವಂಥ ಒಂದು ಟೈಟಲ್ ಕೂಡ ಅಲ್ಲಿ ಬಂದಿದೆ ಈ ಹನಿ ಟ್ರ್ಯಾಪ್ ಅಥವಾ ಹತ್ಯೆ ವಿಚಾರದಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ಏನಾದ್ರೂ ಗೌಪ್ಯವಾಗಿ ಮಾತುಕತೆ ನಡೆಸೋದು ವಿಚಾರ ಏನಾದ್ರೂ ಇದೆಯಾ? CM ಆಗಿದ್ಕೊಂಡು ಈ ಬೆಳವಣಿಗೆಗಳು ಯಾಕೆ ಬರ್ತಾ ಇದೆ ಅನ್ನುವಂಥ ಕುರಿತು ಏನಾದ್ರೂ ಕೂಲಂಕುಷವಾಗಿ ಮಾತನಾಡಬಹುದಾ ಅಂತ? ಖಂಡಿತ ಪವಿತ್ರ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಪಕ್ಷದ ಹಲವು ವಿಚಾರಗಳನ್ನು ಕೂಡ CM ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ಏನಿದೆ, ಸಚಿವ KN ರಾಜಣ್ಣ ಅವರು ಮತ್ತೆ ಅವರ ಪುತ್ರ ಮೇಲೆ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ನಡೆದಿತ್ತು ಅನ್ನುವಂಥ ಆರೋಪಗಳಿದ್ದಾವೆ. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಈ ಒಂದು ವಿಚಾರ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಮುಜುಗರ ತರುವಂಥ ಪ್ರಯತ್ನ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಗೌಪ್ಯ ರೀತಿಯಲ್ಲೇ ಇದನ್ನ ಎದುರಿಸಬೇಕು, ಗೌಪ್ಯ ರೀತಿಯಲ್ಲಿ ಇದನ್ನು ನಿಭಾಯಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ನಿಲುವಾಗಿರತಕ್ಕಂಥದ್ದು. ಹಾಗಾಗಿ ಆ ಬಗ್ಗೆ ತಮ್ಮ ಆಪ್ತರಿಗೂ ಕೂಡ ಈ ಬಗ್ಗೆ ತಿಳಿಸಿ ಯಾವುದೇ ರೀತಿ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ಬೇಡ ಅನ್ನುವಂಥದ್ದು CM ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಸಲಹೆಗಳನ್ನ ಸೂಚನೆಗಳನ್ನ ನೀಡಲಿದ್ದಾರೆ. ಯಾಕಂತಂದ್ರೆ ಈಗ ಹಲವು ರೀತಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜಣ್ಣ ಅವರಾಗಿರ್ಬೋದು, ಸಾಕಷ್ಟು ಸಚಿವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮತ್ತೆ ಈ ಕಡೆ ಇತ್ತ ಒಂದಿಷ್ಟು ನಾಯಕರು ಕೂಡ KN ರಾಜಣ್ಣ ಅವರ ವಿರುದ್ಧವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಹೆಚ್ಚು ಚರ್ಚೆಗೆ ಗ್ರಾಸವಾಗೋದು ಬೇಡ, ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳು ಬೇಡ,
ಅದೇನೇ ಇದ್ರೂ ಸಹಿತ ತನಿಖೆ ನಡೀಲಿ, ತನಿಖೆ ಕೂಡ ಗೌಪ್ಯವಾಗಿರಲಿ, ಯಾವುದೇ ರೀತಿ ಮಾಹಿತಿಗಳು ಸೋರಿಕೆ ಆಗೋದು ಬೇಡ. ಪಕ್ಷದ ಹಿತದೃಷ್ಟಿಯಿಂದ ಒಂದ್ ಕಡೆ ಪಕ್ಷಕ್ಕೂ ಕೂಡ ಮುಜುಗರ ಉಂಟಾಗುವಂತ ರೀತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅದು ತನಿಖೆ ಆಗಲಿ, ತನಿಖೆ ಆದ್ಮೇಲೆ ಯಾರು ಏನು ಎತ್ತ ಅನ್ನುವಂಥದ್ದು ಹೊರ ಬರಲಿ. ಆದ್ರೆ ಇದನ್ನ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ಸಚಿವರಿಗೆ ಒಂದಿಷ್ಟು ಹೇಳಿಸುವ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರವನ್ನು ಕೂಡ ಹೆಚ್ಚು ಚರ್ಚೆ ಕೂಡ ತೆಗೆದುಕೊಳ್ಳುವಂಥದ್ದು ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಕೆಲವಷ್ಟು ಮಾಹಿತಿಗಳನ್ನ ತರಿಸ್ಕೊಂಡಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರ ಮತ್ತೆ ಕೊಲೆ ಸಂಚು ಆಗಿರ್ಬೋದು, ಹತ್ಯೆ ಸಂಚು, ಈ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು ಕೂಡ ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಅದನ್ನು ಸಿ ಎಂ ಸಿದ್ದರಾಮಯ್ಯ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಾ ಇದ್ದು, ಗ್ಯಾರಂಟಿಗಳನ್ನ ಈಡೇರಿಸುವಂತ ಅಬ್ಬರದಲ್ಲಿ ಕೂಡ ಇದ್ವು. ಆದ್ರೆ ಎಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ, ಹತ್ಯೆ ಅಂತಕ್ಕಂಥ ವಿಚಾರ ಇವೆಲ್ಲವೂ ಕೂಡ ಪಕ್ಷಕ್ಕೂ ಕೂಡ ಒಂದಿಷ್ಟು ಹಾನಿ ಉಂಟು ಮಾಡುವಂತ ಸಾಧ್ಯತೆ. ಹಾಗಾಗಿ ಈ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯಿಂದ ವಹಿಸಿ ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಸಿ ಎಂ ಸಿದ್ದರಾಮಯ್ಯ ಕೊಡಲಿದ್ದಾರೆ. ಪವಿತ್ರ, ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್.